ನಾಯಿನ್ ಪಟ್ಟಣಕ್ಕೆ ಯೇಸು ಸ್ವಾಮಿ ಬರ್ತಾ ಇದ್ದಾನೆ. ನಾಯಿನ್ ಪಟ್ಟಣ ನಾಯಿನ್ ಎನ್ನುವಂಥ ಪದದ ಅರ್ಥ ಸುಂದರ, ಮನೋಹರ ಎಂದು. ಯೇಸು ಸ್ವಾಮಿ ಪಟ್ಟಣದ ಒಳಗಡೆ ಹೋಗಲಿಲ್ಲ, ಪಟ್ಟಣದ ಹೊರಗಡೆನೇ ಇದ್ದಾನೆ. ತನ್ನ ಶಿಷ್ಯರ ಸಂಗಡವಾಗಿ ಯೇಸು ಸ್ವಾಮಿ ನಾಯಿನ್ ಪಟ್ಟಣವನ್ನು ನೋಡುವುದಕ್ಕಾಗಿ ಹೋಗುತ್ತಾ ಇರಬೇಕಾದ್ರೆ, ನಾಯಿನ್ ಎನ್ನುವಂಥದ್ದು ಸುಂದರ ಅಂದರೆ ಹೊರಗಡೆ ನೋಡಿದ್ರೆ ಎಲ್ಲ ಭಾಳ ಚೆನ್ನಾಗಿದೆ, ಹೊರಗಡೆ ನೋಡಿದ್ರೆ ಎಲ್ಲ ಭಾಳ ಅಂದವಾಗಿದೆ. ಆದರೆ ಯೇಸು ಸ್ವಾಮಿ ಚಿಂತೆ ಮಾಡಿರ್ಬೋದು, ಸುಂದರ ಎಂದು ಹೆಸರುಳ್ಳ ಪಟ್ಟಣದಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ನಾವು ಸಹ ಹೋಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ ಹೇಳಿ ತನ್ನ ಶಿಷ್ಯರ ಸಂಗಡವಾಗಿ ಆ ಪಟ್ಟಣದ ಬಾಗಿಲಿನ ಹತ್ತಿರ ಬರ್ತಾ ಇದ್ದಾನೆ. ಪಟ್ಟಣದ ಬಾಗಿಲಿನ ಹತ್ತಿರ ಬರಬೇಕಾದ್ರೆ ಬೈಬಲ್ ಹೇಳುತ್ತದೆ, ಆ ಪಟ್ಟಣದ ಬಾಗಿಲಿನ ಒಳಗಡೆ ಹಿಂದೆ ಈಗೋ 4 ಯೌವನಸ್ಥರು ಒಂದು ಯೌವನಸ್ಥನನ್ನ ಚಟ್ಟದಲ್ಲಿ ಹೊತ್ತುಕೊಂಡು ಅವರು ಬರ್ತಾ ಇದ್ದಾರೆ. ಆತನ ಹಿಂದ್ಗಡೆ ಒಂದು ಸ್ತ್ರೀ ಅಳುತ್ತಾ ಬರ್ತಾ ಇದ್ದಾಳೆ. ಆಕೆ ಜೊತೆಯಲ್ಲಿ ಒಂದು ದೊಡ್ಡ ಗುಂಪಿನ ಜನ ಬರ್ತಾ ಇದ್ದಾರೆ. ಎಲ್ಲರೂ ಹೇಳ್ತಾ ಇದ್ದಾರೆ, ಅಮ್ಮ ಅಳಬೇಡ, ಅಮ್ಮ ಅಳಬೇಡ, ಅಮ್ಮ ಅಳಬೇಡ ಎಂದು ಅನೇಕರು ಈಕೆಯನ್ನ ಸಂತೈಸುತ್ತಾ ಇದ್ದಾರೆ. ಆದರೆ ಈಕೆ ಕುರಿತಾದಂಥ ಈಕೆಯಲ್ಲಿ ಯಾವ ಸಂತೈಸುವಿಕೆ ಉಂಟಾಗ್ತಾ ಇಲ್ಲ. ಬೈಬಲ್ ಹೇಳ್ತದೆ, ಈಕೆ ಒಂದು ವಿಧವೆಯಾಗಿದ್ದಾಳೆ. ಅಂದರೆ ಈಕೆ ಜೀವಿತದಲ್ಲಿ ಇನ್ನ ನನ್ನ ಕುಟುಂಬದಲ್ಲಿ, ನನ್ನ ಜೀವನದಲ್ಲಿ ಮುಂದೆ ಒಂದು ಒಳ್ಳೆಯದು ನಡೆಯಲ್ಲ ಎನ್ನುವಂಥ ಎಲ್ಲ ನಿರೀಕ್ಷೆ ಮುಗಿದೋದಂಥ ಒಂದು ಕಾಲಘಟ್ಟ. ಈಗೋ ಗಂಡ ಸತ್ತು ಹೋಗಿದ್ದಾನೆ, ಒಂದು ವಿಧವೆ. ಗಂಡ ಸತ್ತು ಹೋದಾಗ ಈಕೆ ಚಿಂತೆ ಮಾಡಿರ್ಬೋದು, ಈಗೋ ಒಬ್ಬ ಮಗ ಇದ್ದಾನೆ, ಆ ಮಗನಾದ್ರೂ ನನ್ನನ್ನು ಸಾಕ್ತಾನೆ, ಆ ಮಗ ನನ್ನನ್ನು ಚೆನ್ನಾಗಿ ನೋಡ್ಕೊತಾನೆ, ಈ ಮಗನನ್ನು ಸ್ವಲ್ಪ ಕಷ್ಟ ಬಿದ್ದು ಸಾಕಿ ಬೆಳೆಸಿದ್ರೆ ನಾಳೆ ಅವನ ಕಾಲ ಮೇಲೆ ಅವನು ನಿಂತ್ಕೊಂಡಾಗ ಈ ಮಗ ನನಗೆ ಆಶ್ರಯ ಆಗಿರ್ತಾನೆ, ಈ ಮಗ ನನ್ನ ಜೊತೆಯಲ್ಲಿ ಇರ್ತಾನೆ, ಈ ಮಗ ನನ್ನನ್ನು ಬೆಳೆಸ್ತಾನೆ ಎನ್ನುವಂಥ ಅನೇಕ ನಿರೀಕ್ಷೆಯೊಟ್ಟಿಗೆ ಈ ತಾಯಿ ಈ ಮಗನನ್ನು ಬೆಳೆಸಿಕೊಂಡು ಬಂದಳು. ಆದರೆ ಸ್ವಲ್ಪ ವರ್ಷಗಳು ಕಳೆದ ಮೇಲೆ ಈ ಯೌವನಸ್ಥನು ಸಹ ಅವನ ಅಪ್ಪನ ಹಾದಿಯನ್ನು ಹಿಡಿದನು, ಸತ್ತು ಚಟ್ಟದಲ್ಲಿ ಮಲಗಿದ್ದಾನೆ. ಈಕೆ ಮುಂದೆ ಮಗನ ಜೀವಿತವನ್ನು ನೋಡುತ್ತಾ, ಮಗನ ಜೀವಿತದಲ್ಲಿ ಕನಸನ್ನು ಕಾಣುತ್ತಾ, ಈ ಮಗನ ಮುಖಾಂತರ ನನಗೆ ಒಳ್ಳೆಯದಾಗುತ್ತೆ, ಈ ಮಗನ ಮುಖಾಂತರ ನನಗೆ ಒಳ್ಳೆಯದು ಸಂಭವಿಸುತ್ತೆ ಅಂತ ಅನೇಕ ರೀತಿಯಲ್ಲಿ ಈಕೆ ನಾನಾ ಕನಸುಗಳನ್ನು ಕಂಡುಕೊಂಡು ಜೀವಿತವನ್ನು ನಡೆಸಿದಳು. ಆದರೆ ಆಕೆ ಕನಸುಗಳು, ಆಕೆ ಆಸೆಗಳು, ಆಕೆ ಆಕಾಂಕ್ಷೆಗಳು ಎಲ್ಲವೂ ಈಗ ಚಟ್ಟದಲ್ಲಿ ಮಲಗಿರುವಂತ ಒಂದು ಅನುಭವ. ಈಕೆಯನ್ನು ನೋಡಿಕೊಂಡು ಅನೇಕರು ಹೇಳ್ತಾ ಇದ್ದಾರೆ, ಅಮ್ಮ ಅಳಬೇಡ, ನಾವಿದ್ದೀವಿ, ನಿನ್ನ ಮಗನಾಗಿರ್ತೀವಿ, ನಿನ್ನ ಮಗಳಾಗಿರ್ತೀವಿ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಅನೇಕರು ಸಂತೈಸ್ತಾ ಇದ್ದಾರೆ. ಆದರೆ ಯಾರು ಸಹ ಆಕೆಯ ಜೀವಿತದಲ್ಲಿ ಮುಂದೆ ನನಗೆ ಒಂದು ಒಳ್ಳೆಯದು ಸಂಭವಿಸುತ್ತೆ ಎನ್ನುವಂತ ಒಂದು ಭರವಸೆಯನ್ನು ಕೊಡಕ್ಕಾಗದಿರುವಂತ ಒಂದು ಪರಿಸ್ಥಿತಿಯಲ್ಲಿ ಆಕೆ ನಡೆದು ಹೋಗುತ್ತಾ ಇದ್ದಾಳೆ. ಅನೇಕರು ಆಕೆಯನ್ನು ಅಳಬೇಡ ಅಂತ ಹೇಳಿದ್ರು, ಆಕೆ ಕಣ್ಣೀರನ್ನು ಒರೆಸತಕ್ಕಂಥ ಸಾಮರ್ಥ್ಯ ಯಾವ ಮನುಷ್ಯನಿಗಾಗಲಿ, ಯಾವ ಸಂಬಂಧಿಕನಿಗಾಗಲಿ, ಯಾವ ಬಂಧು ಮಿತ್ರನಿಗಾಗಲಿ, ಯಾವ ಅಕ್ಕ ತಂಗಿಗಾಗಲಿ ಸಾಧ್ಯವಾಗಲಿಲ್ಲ. ಈಕೆ ಅಳುತ್ತಾ ಹೋಗುತ್ತಾ ಇದ್ದಾಳೆ, ನಾನು ಒಳ್ಳೆಯದು, ನನ್ನ ಜೀವನದಲ್ಲಿ ಒಳ್ಳೆಯದು ಸಂಭವಿಸುತ್ತೆ ಎಂದು ಬೆಟ್ಟದೋ ಪಾದಿಯಲ್ಲಿ ಕನಸು ಕಂಡುಕೊಂಡು ಬಂದಂತ ಈಗೋ ನನ್ನ ಕನಸು ಈಗೋ ಸಮಾಧಿಯಲ್ಲಿ ಚಟ್ಟದಲ್ಲಿ ಇಡಲ್ಪಟ್ಟಿದೆ. ಇನ್ನು ಸ್ವಲ್ಪ ಹೊತ್ತು ಸಮಾಧಿಯಲ್ಲಿ ಉಣ್ತಾ ಇದ್ದೇವೆ, ಇನ್ನು ನನ್ನ ಜೀವನದಲ್ಲಿ ಒಳ್ಳೆಯದು ನಡೆಯಲ್ಲ, ಒಳ್ಳೆಯದು ಸಂಭವಿಸಲ್ಲ, ನನ್ನ ಜೀವನದಲ್ಲಿ ಕಣ್ಣೀರೇ ನನಗೆ ಆಹಾರ ಎಂದು ಈಕೆ ಆ ಚಟ್ಟವನ್ನು ನೋಡಿಕೊಂಡು ಮಗನ ಹಿಂದೆ ಹೋಗುತ್ತಾ ಇದ್ದಾಳೆ, ಅಳುತ್ತಾ ಇದ್ದಾಳೆ. ಆದ್ರೆ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ, ಅಳುತ್ತಾ ಇರುವ ಸಹೋದರಿಗಾಗಿ ಯೇಸು ನಾಯಿನ್ ಪಟ್ಟಣಕ್ಕೆ ಬಂದನು. ಇವತ್ತು ನನ್ನನ್ನು ಕೇಳುವಂತ ದೇವರ ಮಕ್ಕಳೇ, ಹೊರಗಡೆ ನೋಡಿದಾಗ ನೀನು ಚೆನ್ನಾಗಿರ್ಬೋದು, ಹೊರಗಡೆ ನೋಡಿದಾಗ ನೀನು ಒಳ್ಳೆ ವಸ್ತ್ರ ಧರಿಸಿರ್ಬೋದು, ಹೊರಗಡೆ ನೋಡಿದಾಗ ನೀನು ಒಳ್ಳೆ ರೀತಿಯಲ್ಲಿ ಇವತ್ತು ಕುಳಿತುಕೊಂಡಿರ್ಬೋದು. ಆದ್ರೆ ನಿನ್ನ ಹೃದಯದಲ್ಲಿ ಅನೇಕ ಕನಸುಗಳಲ್ಲಿ ಇವತ್ತು ಚಟ್ಟ ಹೊತ್ತುಕೊಂಡು ಹೋಗುತ್ತಿರುವ ಅನುಭವ, ಇವತ್ತು ನಿನ್ನ ಆಸೆ, ನಿನ್ನ ಪ್ರಾರ್ಥನೆ, ನಿನ್ನ ಕಣ್ಣೀರು ಅನೇಕ ಇವತ್ತು ಸತ್ತಂತ ಅನುಭವ ಇದೆ. ಇವತ್ತು ಒಳ್ಳೆಯದನ್ನ ನಿರೀಕ್ಷಿಸುವುದಕ್ಕೂ ಆಗದಂತೆ ಇವತ್ತು ಅನೇಕ ಪರಿಸ್ಥಿತಿಗಳು ನಿನ್ನ ಚಟ್ಟದ ಅನುಭವದಲ್ಲಿ ಇದೆ. ಆದ್ರೆ ನಾನು ಒಂದು ಕಾರ್ಯ ಹೇಳ್ತೇನೆ, ಈ ಬೆಳಗಿನ ಜಾವದ ಆರಾಧನೆಯಲ್ಲಿ ಯೇಸು ನಿನ್ನನ್ನು ಹುಡುಕಿಕೊಂಡು ಬಂದವನಾಗಿದ್ದಾನೆ. ಇವತ್ತು ನಿನ್ನನ್ನು ಹೊರಗಡೆ ನೋಡಿದಾಗ ಒಂದು ಪಕ್ಷ ಮನುಷ್ಯನ ಚಿಂತೆ ಮಾಡಬಹುದು, ನಿನಗೆ ಯಾವ ದುಃಖ ಇಲ್ಲ, ನಿನಗೆ ಯಾವ ಕಣ್ಣೀರಿಲ್ಲ,
ನಿನಗೆ ಯಾವ ವೇದನೆ ಇಲ್ಲ ಎಂದು ಮನುಷ್ಯನು ಲೆಕ್ಕಾಚಾರ ಮಾಡಬಹುದು. ಆದ್ರೆ ನನ್ನ ದೇವರು ಮನುಷ್ಯನ ಹಾಗೆ ಹೊರಗಡೆ ನೋಡುವ ದೇವರು ನನ್ನ ದೇವರಲ್ಲ. ನನ್ನ ದೇವರು ಹೃದಯದ ಅಂತರಿಂದ್ರವನ್ನ ಪರಿಶೋಧನೆ ಮಾಡುವ ದೇವರು. ಆತನು ನನ್ನ ದೇವರಾಗಿದ್ದಾನೆ. ಇವತ್ತು ಅಳುತ್ತಿರುವಂತ ಯಾರಾದರೂ ತಾಯಿಯಂದರು ಇದ್ದರೆ, ಇವತ್ತು ಅಳುತ್ತಿರುವಂತ ನಿರೀಕ್ಷೆಯನ್ನು ಕಳ್ಕೊಂಡವರು ಯಾರಾದರೂ ಇದ್ದರೆ, ಇವತ್ತು ನಾನು ಹೇಳ್ತೇನೆ, ಯೇಸು ನಿನಗಾಗಿ ಬಂದಿದ್ದಾನೆ. ಬೈಬಲ್ ಹೇಳುತ್ತದೆ, ಅಳುತ್ತಿರುವಂತ ಈ ಸ್ತ್ರೀ ಹತ್ರ ಯೇಸು ಬಂದನೆ. ಯೇಸು ಸ್ವಾಮಿ ಆ ಸ್ತ್ರೀಯನ್ನು ನೋಡಿ ಒಂದು ಮಾತನ್ನು ತಾನು ಈ ರೀತಿ ಹೇಳಿದನು, ಅಮ್ಮ ಅಳಬೇಡ ಅಂತ ಹೇಳಿದ್ದು ಮಾತ್ರ ಅಲ್ಲ, ಈಕೆ ಚಿಂತೆ ಮಾಡಿರ್ಬೋದು, ಈ ಅಳಬೇಡ, ಕಣ್ಣೀರು ಸುರಿಸಬೇಡ, ವೇದನೆ ಪಡಬೇಡ ಎನ್ನುವಂತ ಈ ಪದವನ್ನ ಅನೇಕರು ಈಕೆ ಹತ್ರ ಹೇಳಿದ್ದಾರೆ. 100 ಸಾರಿ ಇದನ್ನ ಉಚ್ಚರಿಸಿದ್ದಾರೆ, 100 ಸಾರಿ ಇದನ್ನು ಹೇಳಿದ್ದಾರೆ. ಆದರೆ ಈಕೆ ಚಿಂತೆ ಮಾಡಲು ಎಲ್ಲರ ಹಾಗೆ ಯೇಸು ಸ್ವಾಮಿನು ಅಳಬೇಡ ಅಂತ ಹೇಳಿರ್ಬೋದು ಅಂತ. ಆದರೆ ಆಕೆ ಗೊತ್ತಿಲ್ಲ, ನನ್ನ ಯೇಸು ಸ್ವಾಮಿ ಅಳಬೇಡ ಅಂತ ಹೇಳಿದ್ರೆ ಅದರರ್ಥ ನಿನ್ನನ್ನು ಅಳಿಸುತ್ತಿರುವ ಕಾರ್ಯವನ್ನ ದೇವರು ನಿನ್ನ ಜೀವನದಲ್ಲಿ ಹಿಂತಿರುಗಿ ಬರಮಾಡುತ್ತಾನೆ ಎನ್ನುವುದು. ಮನುಷ್ಯನ ಹಾಗೆ ಅಳಬೇಡ ಅನ್ನೋ ದೇವರಲ್ಲ ನನ್ನ ದೇವರು. ಅಳಬೇಡ ಅಂತ ಹೇಳಿ ಮತ್ತೆ ನಿನ್ನನ್ನು ಅಳೋ ರೀತಿಯಲ್ಲಿ ನೋಡ್ಕೊಂಡಿರೋ ದೇವರು, ಕೈ ಕಟ್ಕೊಂಡು ಕೂತಿರುವ ದೇವರು ನನ್ನ ದೇವರಲ್ಲ. ಅಳಬೇಡ ಎಂದು ದೇವರು ನಿನಗೆ ಹೇಳಿದ್ರೆ, ಯಾವ ವಿಷಯದಲ್ಲಿ ನೀನು ಅಳ್ತಾ ಇದೆಯೋ ಅದೇ ವಿಷಯದಲ್ಲಿ ನೀನು ಸಂತೋಷ ಪಡತಕ್ಕಂತೆ ನಿನಗಾಗಿ ಅದ್ಭುತ ಮಾಡುವ ದೇವರು ನನ್ನ ದೇವರಾಗಿದ್ದಾನೆ. ಇವತ್ತು ನನ್ನನ್ನು ಕೇಳೋ ದೇವರ ಮಕ್ಕಳೇ, ಕೆಲವೊಂದು ಸ್ತ್ರೀಯರನ್ನು ನೋಡಿ, ಕೆಲವೊಂದು ಕುಟುಂಬವನ್ನು ನೋಡಿ, ಕೆಲವು ಪುರುಷರನ್ನು ನೋಡಿ ನನ್ನ ದೇವರು ಹೇಳ್ತಾ ಇದ್ದಾನೆ, ನೀನು ಅಳಬೇಡ. ಇನ್ನೊಂದು ಸಾರಿ ಹೇಳ್ತೇನೆ, ನೀನು ಅಳಬೇಡ. ಇವತ್ತು ನೀನನ್ನು ಅಳಬೇಡ ಅಂತ ಹೇಳುವ ದೇವರು ನನ್ನ ದೇವರು ಮಾತ್ರ ಅಲ್ಲ. ಯಾವ ವಿಷಯಕ್ಕಾಗಿ ನೀನು ಅಳುತ್ತಾ ಇದೆಯೋ ಆ ವಿಷಯದಲ್ಲಿ ಈ ಬೆಳಗಿನ ಜಾವದಲ್ಲಿ ನಿನ್ನ ಕುಟುಂಬದಲ್ಲಿ ಒಂದು ಅದ್ಭುತವನ್ನ ಕಾಣಲಿಕ್ಕಾಗಿ ಹೋಗುತ್ತೆ. ಅಳುತ್ತಿರುವಂತ ಆ ಸಹೋದರಿಗೆ ವಾಗ್ದಾನ ದೇವರು ಮಾಡಿ, ದೇವರು ತಾನು ಏನು ಮಾಡಿದನು, ಒತ್ತುಕೊಂಡು ಹೋಗುತ್ತಾ ಇದ್ದಂಥ ಚಟ್ಟವನ್ನು ಯೇಸು ಮುಟ್ಟಿದನು. ಬೈಬಲ್ ಹೇಳ್ತದೆ, ಮುಟ್ಟಿದ ಕೂಡಲೇ ಒತ್ತುಕೊಂಡು ಹೋಗುತ್ತಾ ಇದ್ದವರು ನಿಂತರು. ನಿಂತಿದ ತಕ್ಷಣ ಯೇಸು ಸ್ವಾಮಿ ಆ ಯೌವನಸ್ಥನನ್ನು ಕೈ ಹಿಡಿದು ಎಬ್ಬಿಸಿ, ಬೈಬಲ್ ಹೇಳುತ್ತೆ, ಅಳುತ್ತಿರುವಂಥ ತಾಯಿಗೆ ದೇವರು ಮತ್ತೆ ಹಿಂತಿರುಗಿ ಕೊಟ್ಟನು. ದೇವರ ಮಕ್ಕಳ ಗಮನಿಸಿ, ನನ್ನ ಜೀವನದಲ್ಲಿ ಒಳ್ಳೆಯದೇ ಆಗಲ್ಲ ಎಂದು ಬಯಸಿದಿ ಅಳುತ್ತಾ ಇರುವಂಥ ಈ ತಾಯಿ, ಆಕೆಗೊಂದು ನಿರೀಕ್ಷೆ ಆಯಿತು. ಈಗ ನನ್ನ ಜೀವನದಲ್ಲಿ ಒಳ್ಳೆಯದಾಗಲ್ಲ ಅಂತ ಯಾರು ಹೇಳಿದ್ದು? ಯೇಸು ಇದ್ದಾನ, ಒಳ್ಳೆಯದು ನಡೆಯುತ್ತೆ. ಯೇಸು ನನ್ನ ಪಕ್ಕದಲ್ಲಿ ಇದ್ದಾನ, ಯೇಸು ನನ್ನ ಪಕ್ಷದಲ್ಲಿ ಇದ್ದಾನ, ಯೇಸು ನನ್ನೊಂದಿಗಿದ್ದಾನ, ಯೇಸು ನನ್ನ ಮುಂದೆ ಇದ್ದಾನ. ನನ್ನ ಜೀವನದಲ್ಲಿ ದೋಷವಾದದ್ದು ಒಂದು ಸಂಭವಿಸೋದಕ್ಕೆ ನನ್ನ ದೇವರು ನನ್ನ ಜೀವಿತದಲ್ಲಿ ಅನುಮತಿ ಕೊಡೋದಿಲ್ಲ. ಯೇಸು ನನ್ನ ಪಕ್ಷದಲ್ಲಿ ಇರುವುದಾದರೆ ನನ್ನ ಜೀವಿತದಲ್ಲಿ ಸಂಭವಿಸೋದೆಲ್ಲ ಅದು ಒಳ್ಳೆಯದಾಗಿರುತ್ತೆ. ಇವತ್ತು ಯಾರಾದರೂ ದೇವರು ನನ್ನ ಜೀವನದಲ್ಲಿ ಏನ್ ಮಾಡಿದ ಪಾಸ್ಟರ್ ಎಂದು ಯಾರಾದರೂ ಕೇಳುವವರಿದ್ದರೆ, ನಾನು ಇವತ್ತು ಒಂದು ಮಾತನ್ನು ನಿಮಗಾಗಿ ಕೂಗಿ ಹೇಳ್ತಾ ಇದ್ದೇನೆ. ಈಗ ಯೇಸು ನಿನ್ನ ಪಕ್ಕದಲ್ಲೇ ಇದ್ದಾನೆ, ಯೇಸು ನಿನ್ನ ಕುಟುಂಬದ ಮಧ್ಯದಲ್ಲೇ ಇದ್ದಾನೆ, ಯೇಸು ನಿನ್ನ ಜೊತೆಯಲ್ಲೇ ಇದ್ದಾನೆ. ನನ್ನ ಯೇಸು ಸ್ವಾಮಿ ನಿನಗುಳ್ಳದು ಯಾವುದು ಕೈ ಜಾರಿ ಹೋಗೋದಕ್ಕೆ ನನ್ನ ಕರ್ತನು ಅನುಮತಿ ಕೊಡೋದಿಲ್ಲ. ನಿನಗುಳ್ಳದನ್ನ ಅದು ಸತ್ತದಾಗಿದ್ದರು ನನ್ನ ದೇವರು ಬದುಕಿಸಿ ನಿನ್ನ ಕೈಯಲ್ಲಿ ಹಿಂತಿರುಗಿ ಕೊಡೋದಕ್ಕೆ ನನ್ನ ದೇವರ ಆತನು ಶಕ್ತನು. ಆಕೆ ಅಳಲಿಲ್ಲ, ಆಕೆ ಅಳಲಿಲ್ಲ. ಆಕೆ ನಿರೀಕ್ಷೆ ಉಂಟಾಯಿತು. ನನ್ನ ಕನಸುಗಳು ಊತ್ತಿಡಲಿಲ್ಲ. ನನ್ನ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದು ಕನಸುಗಳನ್ನು ನಾನು ಊತ್ತಿಡಲಿಲ್ಲ. ಅದು ಮತ್ತೆ ಜೀವಂತವಾಗಿ ಎದ್ದು ಬರ್ತಾ ಇದೆ. ಇವತ್ತು ನಾನು ಹೇಳ್ತೇನೆ, ಮತ್ತೆ ನಿನ್ನ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದನ್ನ ಯಾರಾದರೂ ಊತ್ತಿಡುವಂತ ಪರಿಸ್ಥಿತಿಯಲ್ಲಿ ಇದ್ರೆ ಇವತ್ತು ಹೇಳ್ತೇನೆ, ಅದು ಮತ್ತೆ ದೇವರು ಎದ್ದು ಬರತಕ್ಕಂತೆ ದೇವರು ನಿನಗೆ ಕೃಪೆಯನ್ನ ದೇವರು ದಯಪಾಲಿಸುತ್ತಾನೆ. ಇವತ್ತು ನಿನ್ನ ನಿರೀಕ್ಷೆಗಳು ಸತ್ತು ಹೋಗಿರುವುದಾದರೂ ಅದು ಮತ್ತೆ ಎದ್ದು ಬರುವುದು.